ಹಾಯ್ ಎಲ್ಲರಿಗೂ. ಇವತ್ತು ನಾನು ಏರ್ ಫ್ರೈಯರಲ್ಲಿ ಮನೆಯಲ್ಲೇ ತಂದೂರಿ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾವು ಚಿಕನ್ ಸ್ವಲ್ಪ ತೊಗೋಬೇಕು. ನಾವು ಚಿಕನ್ ಮೇಲೆ ನಾವು ಚಿಲ್ಲಿ ಪೌಡರ್ ಮತ್ತು ಧನಿಯಾ ಪೌಡರ್ ತೊಗೋಬೇಕು. ಮತ್ತು ಇದಕ್ಕೆ ಬೇಸನ್ ಅಂದರೆ ಕಡಲೆ ಹಿಟ್ಟು, ಕಾರ್ನ್ಫ್ಲೋರು, ಒಂದೇ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಳದಿ ಪೌಡರು, ಆಮೇಲೆ ಒಂದು ಹಾಫ್ ಲೆಮನ್ ತೊಗೊಂಬಿಟ್ಟು ಎಲ್ಲನೂ ಚಿಕನ್ಗೆ ನೀಟಾಗಿ ಹಾಕ್ಬಿಟ್ಟು ಅದನ್ನೆಲ್ಲ ಹಿಂಡ್ಕೋಬೇಕು. ನಿಂಬೆಹಣ್ಣು ಚೆನ್ನಾಗಿ ಹಿಂಡ್ಕೋಬೇಕು ಅದಕ್ಕೆ ರಸಕ್ಕೆ. ನೀವು ಜಾಸ್ತಿ ಚಿಕನ್ ತೊಗೊಂಡ್ರೆ ಒಂದು ಫುಲ್ ಲೆಮನ್ ತೊಗೊಳ್ಳಿ. ಅದು ನೀವು ಎಷ್ಟು ಚಿಕನ್ ತೊಗೊಳ್ತೀರಾ ಅನ್ನೋದ್ರ ಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸು ನೀವು ಹಾಕಬೇಕು. ಲಾಸ್ಟಿಗೆ ಸಾಲ್ಟ್ ಹಾಕಿ ಚಿಕನ್ನ ನೀರು ಇಲ್ಲದ ಹಾಗೆ ನೀಟಾಗಿ ತೊಳ್ಕೊಂಡ್ಮೇಲೆ ಎಲ್ಲ ನೀರು ಬಸ್ಕೋಬೇಕು. ಅದಕ್ಕೆ ಸ್ವಲ್ಪ ಮೊಸರು ಕೂಡ ನಾವು ನೀರೆಲ್ಲ ತೆಕ್ಕೋಬೇಕು. ಒಂದು ಬಟ್ಟೆ ಮೇಲೆ ಹಾಕ್ಬಿಟ್ಟು ಅದನ್ನು ನೀರೆಲ್ಲ ತೆಕ್ಕೊಂಡು ಹಂಕರ್ಡ್ ಅಂತಾರಲ್ಲ ಆ ಥರ ಮಾಡಿಕೊಂಡು ಅದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಅದನ್ನು ನಾವು ಒಂದು 2 hours ಅಷ್ಟಾದ್ರೂ ವೆಯ್ಟ್ ಮಾಡಬೇಕು, ಫ್ರಿಜ್ಜಲ್ಲಿ ಇಡಬೇಕು. ಸ್ವಲ್ಪ ತಾದಮೇಲೆ ತೆಗೆದ್ಬಿಟ್ಟು 2 hours ಆದಮೇಲೆ ಅದಕ್ಕೆ 2 ಸ್ಪೂನ್ ಆಯಿಲನ್ನು ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯಿಲ್ ಹಾಕೋದ್ರಿಂದ ಅದು ಡ್ರೈ ಆಗಲ್ಲ ಕಬಾಬು. ಒಂದು ಸ್ವಲ್ಪ ಕಮ್ಮಿನೇ ಆಯಿಲ್ ಇಡಿಸುತ್ತೆ. ಇದು ನಾವು ಎಣ್ಣೆಲ್ಲ ಕರಿಯೋದಕ್ಕಿಂತ ಬೆಸ್ಟ್ ಅಂದ್ಕೊತೀನಿ. ಯಾರಿಗೆ ತುಂಬ ವೆಯ್ಟ್ ಕಾನ್ಷಿಯಸ್ ಇದೆ, ಕೊಲೆಸ್ಟ್ರಾಲು, ಆಯಿಲ್ ಜಾಸ್ತಿ ತಿನ್ನಬಾರ್ದು ಅನ್ನೋರೆಲ್ಲ ಈ ಥರ ಏರ್ ಫ್ರೈಯರಲ್ಲಿ ಮಾಡ್ಕೋಬೋದು. ಕೆಳಗಡೆ ಒಂದು ಬಟರ್ ಪೇಪರ್ ಹಾಕ್ಕೋಬೇಕು, ಇಲ್ಲಾಂದರೆ ಅದೆಲ್ಲ ಕೆಳಗಡೆ ಅಂಟ್ಕೊಂಡ್ಬಿಡುತ್ತೆ. ನೀಟಾಗಿ ಒಂದೊಂದೇ ಪೀಸ್ ತೆಗೆದ್ಬಿಟ್ಟು ಅದಕ್ಕೆಲ್ಲ ಜೋಡಿಸ್ಕೊಂಡು ಒಂದು 20 minutes 200 ಟೆಂಪ್ರೇಚರಲ್ಲಿ ಸೆಟ್ ಮಾಡಿಕೊಂಡೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋವಂಥ ತಂದೂರಿ ಚಿಕನ್ ಮನೆಯಲ್ಲೇ ರೆಡಿ ಆಗುತ್ತೆ. ಥ್ಯಾಂಕ್ ಯು.